ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯುತ್ ಕಣ್ಣ ಮುಚ್ಚಾಲೆಯಾಗಿದೆ. ನೋಡಿ, ಮಕ್ಕಳ ವಾರ್ಡ್ನಲ್ಲಿ 2 ದಿನಗಳಿಂದ ವಿದ್ಯುತ್ ಇಲ್ಲ. ಬೀದರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯುತ್ ಕಣ್ಣ ಮುಚ್ಚಾಲೆ. ಮಕ್ಕಳ ವಾರ್ಡ್ನಲ್ಲಿ 2 ದಿನಗಳಿಂದ ವಿದ್ಯುತ್ತೇ ಇಲ್ಲ, ಅಂದ್ರೆ ಕರೆಂಟೇ ಇಲ್ಲ. ವಿದ್ಯುತ್ ಸಂಪರ್ಕವನ್ನ ಸ್ಥಗಿತಗೊಂಡಿದ್ದಕ್ಕೆ ರೋಗಿಗಳು ಪರದಾಟವನ್ನ ಪಟ್ಟಿದ್ದಾರೆ. ಬ್ಯಾಟರಿ ಹಾಕೊಂಡು ಮಕ್ಕಳ ಜೊತೆ ರಾತ್ರಿ ಕಳೆದಿದ್ದಾರೆ ಪೋಷಕರು. 4ನೇ ಮಹಡಿಯ ಮಕ್ಕಳ ವಾರ್ಡ್ನಲ್ಲಿ ವಿದ್ಯುತ್ ಕಡಿತಗೊಂಡಿದೆ. ಟೆಕ್ನಿಕಲ್ ಸಮಸ್ಯೆಯಿಂದ 2 ದಿನಗಳಿಂದ ವಿದ್ಯುತ್ ಇಲ್ಲ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಪರಿಸ್ಥಿತಿ ಇದು. ಬ್ಯಾಟರಿ ಹಾಕೊಂಡು ಮಕ್ಕಳ ಜೊತೆ ರಾತ್ರಿಯೆಲ್ಲ ಕಳೆದಿದ್ದಾರೆ ಪೋಷಕರು. 4ನೇ ಮಹಡಿಯ ಮಕ್ಕಳ ವಾರ್ಡ್ನಲ್ಲಿ ವಿದ್ಯುತ್ ಕಡಿತಗೊಂಡಿದೆ. ಟೆಕ್ನಿಕಲ್ ಸಮಸ್ಯೆಯಿಂದ 2 ದಿನಗಳಿಂದ ವಿದ್ಯುತ್ ಕಟ್ ಆಗಿರುವಂತದ್ದು. ನೋಡಿ, ಕತ್ತಲಿನಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ ಮಕ್ಕಳು. ವಿದ್ಯುತ್ ಸಂಪರ್ಕ ಇಲ್ಲದ ಕಾರಣ ಫ್ಯಾನ್ ಬೆಳಕು ಇಲ್ಲದೆ ಅನಾರೋಗ್ಯ ಪೀಡಿತ ಮಕ್ಕಳು ಹೈರಾಣಾಗಿದ್ದಾರೆ. ಮೊಬೈಲ್ ಟಾರ್ಚ್ ಹಾಕೊಂಡು ಕರ್ಚೀಪ್ನಿಂದ ಗಾಳಿಯನ್ನ ಬೀಸ್ಕೊಳ್ತಾ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಪೋಷಕರು ತಮ್ಮ ಮಕ್ಕಳ ಜೊತೆ ಕಳೆದಿರುವಂಥದ್ದು. ಟೆಕ್ನಿಕಲ್ ಸಮಸ್ಯೆಯಿಂದ ಕಳೆದ 2 ದಿನಗಳಿಂದ ವಿದ್ಯುತ್ ಸಂಪರ್ಕ ಕಟ್ ಆಗಿದೆ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಪರಿಸ್ಥಿತಿ ಇದು. ಬ್ರಿಮ್ಸ್ ವೈದ್ಯಾಧಿಕಾರಿಗಳ ಬೇಜವಾಬ್ದಾರಿಯಿಂದ ರೋಗಿಗಳು ಸಂಬಂಧಿಕರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಬ್ರಿಮ್ಸ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಬೇಜವಾಬ್ದಾರಿಗೆ ರೋಗಿಗಳು ಮತ್ತೆ ಸಂಬಂಧಿಕರು ಹಿಡಿಶಾಪವನ್ನು ಹಾಕ್ತಾ ಇರುವಂಥದ್ದು. ಇಡೀ ವಿದ್ಯುತ್ ಸಂಪರ್ಕ ಸ್ಥಗಿತಗೊಂಡಿದ್ದಕ್ಕೆ ರೋಗಿಗಳು ಪರದಾಟವನ್ನು ಪಟ್ಟಿದ್ದಾರೆ. ಬ್ಯಾಟರಿ ಹಾಕೊಂಡು ಮಕ್ಕಳ ಜೊತೆ ರಾತ್ರಿ ಇಡೀ ಕಳೆದಿರುವಂಥದ್ದು ಪೋಷಕರು. 4ನೇ ಮಹಡಿಯ ಮಕ್ಕಳ ವಾರ್ಡ್ನಲ್ಲಿ ವಿದ್ಯುತ್ ಕಡಿತಗೊಂಡಿದೆ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಪರಿಸ್ಥಿತಿ ಇದು. ನೋಡಿ, ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ, ಹಾಸ್ಪಿಟಲ್ ಅಂದಮೇಲೆ ಹೈಜಿನಿಕ್ ಆಗಿರಬೇಕು, ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ ಇರಬೇಕು, ಕರೆಂಟ್ ಇರಬೇಕು, ಇದೆಲ್ಲವೂ ಕೂಡ ಬೇಸಿಕ್. ಆದರೆ ಇಲ್ಲಿ ಕರೆಂಟೇ ಇಲ್ಲ. ಬ್ಯಾಟ್ರಿ ಹಾಕೊಂಡು ರಾತ್ರಿ ಇಡೀ ಮಕ್ಕಳ ಜೊತೆ ಪೋಷಕರು ಕಳೆದಿದ್ದಾರೆ. 4ನೇ ಮಹಡಿಯ ಮಕ್ಕಳ ವಾರ್ಡ್ನಲ್ಲಿ ವಿದ್ಯುತ್ ಕಡಿತಗೊಂಡಿದೆ. ಅಲ್ಲಿನ ಜಿಲ್ಲಾಡಳಿತ ಕೂಡ ಗಮನ ಕೊಡಬೇಕು, ಆದರೆ ಯಾರು ಕೂಡ ಕ್ಯಾರೆ ಅಂತಿಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ಇನ್ನು 2 ದಿನ ಆಯ್ತು, ಕರೆಂಟ್ ಇಲ್ಲ. ಇವರ ಬಗ್ಗೆ ಗಮನ ಹರಿಸಬೇಕಾದಂತಹ ಅಧಿಕಾರಿಗಳೇನಾದ್ರೂ ಕಣ್ಮುಚ್ಕೊಂಡು ಕುಳಿತುಕೊಂಡಿದ್ದಾರಾ ಅಂತ? ಬ್ರಿಮ್ಸ್ ಆಸ್ಪತ್ರೆಯ ದುರಂತ ಅಂತ ಹೇಳ್ಬೋದು. ಯಾಕಂದ್ರೆ ಹಲವು ವರ್ಷಗಳಿಂದ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ವಾದಗಳು ಮತ್ತು ಕೊರತೆಗಳಿಂದ ಸಾಕಷ್ಟು ಸುದ್ದಿಗಳಲ್ಲಿ ಇರ್ತಕ್ಕಂಥದ್ದು ಸಾಮಾನ್ಯ. ಇದೀಗ ಇಲ್ಲಿ ಏನು ಆಸ್ಪತ್ರೆಯಲ್ಲಿ ವಿದ್ಯುತ್ ಇಲ್ಲದೆ ಇರುವುದಂಥದ್ದು ಕೂಡ ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು. ಸುಮಾರು 6:30ಗೆ ಹೋದಂತಹ ವಿದ್ಯುತ್ ಸಂಪರ್ಕ ನಿನ್ನೆ ತಡರಾತ್ರಿ ಮತ್ತು ರಾತ್ರಿ 10-11 ಗಂಟೆಗೆ ಬರುವಂತದ್ದು. ಅಲ್ಲಿವರೆಗೆ ಏನು ಹಾಸ್ಪಿಟಲ್ ನಲ್ಲಿ ಇರ್ತಕ್ಕಂತಹ ಎಲ್ಲಾ ರೋಗಿಗಳಾಗಿರ್ಬೋದು, ಮಕ್ಕಳ ವಾರ್ಡ್ ನಲ್ಲಿ ಪೋಷಕರಿರ್ಬೋದು, ಅವರ ಸಂಬಂಧಿಕರಿರ್ಬೋದು, ಎಲ್ಲರೂ ಕೂಡ ಸಾಕಷ್ಟು ಸಂಕಟವನ್ನ ಎದುರಿಸುವಂತಹ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಆಡಳಿತ ಮಂಡಳಿ ಏನಿದೆ, ನಿರ್ದೇಶಕರೇನಿದ್ದಾರೆ, ಅವರ ಜವಾಬ್ದಾರಿತನ ಮತ್ತು ಸಿಬ್ಬಂದಿಗಳ ಮೇಲೆ ಹಿಡಿತ ಇಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥ ಅಂಶ. ಸೊ ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ಮೇಜರ್ ಸರ್ಜರಿಯ ಅವಶ್ಯಕತೆ ಇದೆ ಅನ್ನುವಂತಹ ಮಾತು ಸಾರ್ವಜನಿಕ ವಲಯದಿಂದ ಕೇಳ್ಬರ್ತಾ ಇರ್ತಕ್ಕಂಥದ್ದು. ಮುಂಬರುವಂತಹ ದಿನಗಳಲ್ಲಿ ಏನ್ ಬ್ರಿಮ್ಸ್ ಆಸ್ಪತ್ರೆ ಪದೇ ಪದೇ ಕೆಲವೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಟೆಕ್ನಿಷಿಯನ್ ಇರುವುದಿಲ್ಲ, ಯಾವಾಗ ವಿದ್ಯುತ್ ಇರುವುದಿಲ್ಲ, ಯಾವಾಗ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸಾ ಘಟಕದಲ್ಲಿ ವೈದ್ಯರೇ ಇರುವುದಿಲ್ಲ, ಸೊ ಸ್ಟಾಫ್ ನರ್ಸೇ ಕೆಲಸ ಮಾಡ್ತಾರೆ. ಇಂಥ ಹಲವು ಸಮಸ್ಯೆಗಳಿಂದ ಬಳಲ್ತಾ ಇರ್ತಕ್ಕಂತಹ ಬ್ರಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಯ ಅವಶ್ಯಕತೆ ಇದೆ ಅನ್ನುವಂಥದ್ದು. ಮೇಜರ್ ಆಗಿ ವಿದ್ಯುತ್ ಸಮಸ್ಯೆಯಿಂದ ಕಂಗೆಟ್ಟು ಹೋದಂತಹ ರೋಗಿಗಳು ಸಾಕಷ್ಟು ಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ನಿನ್ನೆ ತಡರಾತ್ರಿವರೆಗೂ ನಡೆದಿರ್ತಕ್ಕಂಥದ್ದು ಕೂಡ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾದಂತಹ ಟೀಕೆಗೆ ಗುರಿಯಾಗಿರ್ತಕ್ಕಂಥದ್ದು. ವ್ಯಕ್ತಿ ಥ್ಯಾಂಕ್ ಯು ಅನಿಲ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಅಲ್ಲಿನ ಜಿಲ್ಲಾಡಳಿತ ಕೂಡ ಗಮನ ಕೊಡಬೇಕು. ಉಸ್ತುವಾರಿ ಸಚಿವರಿದ್ದಾರೆ, ಆರೋಗ್ಯ ಸಚಿವರಿದ್ದಾರೆ, ಇಷ್ಟೆಲ್ಲ ಇದ್ರೂ ಕೂಡ ಬಿಮ್ಸ್ ಅಂತಹ ಆಸ್ಪತ್ರೆಯಲ್ಲಿ ಇಂತಹ ಪರಿಸ್ಥಿತಿ ಅಂತ ಹೇಳಿದ್ರೆ ಎಂಥ ವಿಪರ್ಯಾಸ ಅಂತ. ಸ್ನೇಹಿತರೆ, ನಾ ಹೇಳೋದೇನು ಮಾತಂದ್ರೆ, ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಏನಂದ್ರೆ ಸುಮಾರು ಈ 3 ದಿವಸ ಆಯ್ತು ನಮ್ಮ ಮಗಳಿಗೆ ನಾವು ಅಡ್ಮಿಟ್ ಮಾಡಿದ್ವಿ. ತಲೆಸೀಮೆ ಪೇಷಂಟ್ ಇದ್ದಾರೆ. ಟೋಟಲ್ದಾಗ 4ನೇ ಫ್ಲೋರ್ದಾಗ ಮಕ್ಕಳು ಏನು ವಾರ್ಡ್ ಅದ. ಆ ವಾರ್ಡಲ್ಲಿ ಏನಪ್ಪ ಅಂದ್ರೆ ಈ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಏನದ ಇಂಥ ಹಗರಣ ನಡೆದ. ಏನಂದ್ರೆ ಹಗರಣ ಲೆಕ್ಕ ಏನಂದ್ರೆ ತಲೆಸೀಮೆ ಪೇಷಂಟ್ ಆಗಲಿ ಅಥವಾ ಯಾವೇ ಇರಲಿ, ಆ ತಲೆಸೀಮೆ ಪೇಷಂಟ್ದು ಟ್ಯಾಬ್ಲೆಟ್ಸ್ಗಳು ಇಲ್ಲ ಅಂತ ಹೇಳ್ತಾರೆ.
ಪೇಷಂಟ್ ಟ್ಯಾಬ್ಲೆಟ್ಸ್ ಇಲ್ಲ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲೂ ಸಿಗಲ್ಲ ಅವು. ಅದು ಬೀದರ್ನಲ್ಲಿ ಸಿಗಲಿಲ್ಲ ಅಂದ್ರೆ ಹೈದರಾಬಾದ್ ನೀಲಪರ ಹಾಸ್ಪಿಟಲಲ್ಲಿ ಸಿಗ್ತಾವೆ ಟ್ಯಾಬ್ಲೆಟ್ಸ್ಗಳು. ಅವು ಒಂದೊಂದು 50 ರೂಪಾಯಿ ಒಂದು ಸಿಗ್ತಾವೆ. ಬಡ ರೋಗಿಗಳು ಭಾಳ ಬಡದಾಡ್ತಾ ಇದ್ದಾರೆ. ಮತ್ತು ಇನ್ನೂ ಒಂದು ಏನಂದ್ರೆ ನಿನ್ನಿಂದ ಇದ್ರಾಗೆ ನಾವು ನಿನ್ನಿನ ಘಟನೆದಾಗೆ ನಿನ್ನ ಬ್ಲಡ್ ಟೆಸ್ಟ್ ಮಾಡ್ಕೊಳಕ್ಕೆ ಹೋದಾಗ ಬಿಲ್ ಕಟ್ಟಿದೆವು. ಬಿಲ್ ಕಟ್ಟಿದ ನಂತರ ಏನಾಯ್ತು ಅಂದ್ರೆ ಅಲ್ಲಿ ಬ್ಲಡ್ ಟೆಸ್ಟ್ ಕೊಡ್ಲಕ್ಕೆ ಹೋದಾಗ ಏನಾಯ್ತು ಅಂದ್ರೆ ಆ ಬ್ಲಡ್ ಸ್ಯಾಂಪಲ್ ತೊಗೊಂಬತ್ತ ಇಲ್ಲಿ ಬ್ಲಡ್ಡಿನ ಮಷಿನ್ಗಳಿಗೆ ಅದು ಲಿಕ್ವಿಡ್ ಇರ್ತದೆ. ಆ ಲಿಕ್ವಿಡ್ ಕೂಡ ಇಲ್ಲ ಅಣ್ಣ, ನಾವು ಹಾಕಿ ಇವತ್ತಿಗೆ ಇದಾಯಿತು 8 ದಿವಸ